ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ.ಆರ್. ಕೃಷ್ಣಶಾಸ್ತ್ರಿಯವರ ಕಥಾಮೃತ 7 ರತ್ನಪ್ರಭಾಲಂಬಕ. ಹಿಂದಿನ ಕಥೆ. ಕಾಂಚನ ಶೃಂಗನಗರದ ರಾಜ ಹೇಮಪ್ರಭನು ತಪಸ್ಸು ಮಾಡಿ ಈಶ್ವರನ ಕೃಪೆಯಿಂದ ಪಡೆದ ರತ್ನಪ್ರಭೆ ಕೌಶಾಂಬಿಗೆ ಬಂದು ನರವಾಹನ ದತ್ತನನ್ನು ಮದುವೆಯಾದಳು. ಅಂತಃಪುರಕ್ಕೆ ಮಂತ್ರಿಗಳು ಬಂದಾಗ ನಿರ್ಬಂಧಿಸಲು, ಹೆಂಗಸರಿಗೆ ಅವರ ಸತ್ವವೇ ರಕ್ಷಣೆ, ಇಂತಹ ನಿರ್ಬಂಧ ಬೇಡ ಎಂದಾಗ ಗೋಮುಖನು ಹೆಂಗಸರು ಸ್ವಭಾವತಃ ಚಪಲೆಯರು, ನಂಬತಕ್ಕದ್ದಲ್ಲ ಎಂದು ನಿಶ್ಚಯದತ್ತನ ಕಥೆ ಹೇಳಿದನು. ಇನ್ನೊಬ್ಬ ಮಂತ್ರಿಯಾದ ಮರುಭೂತಿಯು ಎಲ್ಲ ಹೆಂಗಸರು ಹಾಗಿರುತ್ತಾರೆಂದು ಹೇಳುವುದಕ್ಕಾಗದು, ವೇಶ್ಯೆಯರಲ್ಲಿಯೂ ಸ್ಥೈರ್ಯ ಉಳ್ಳವರಿರುತ್ತಾರೆ ಎಂದು ಮದನಮಾಲೆಯ ಕಥೆಯನ್ನು ಹೇಳಿದನು. ಹರಿಶಿಖನು ಒಳ್ಳೆಯ ಹೆಂಗಸರು ಗಂಡನನ್ನು ಬಿಟ್ಟು ಅನ್ಯರನ್ನು ಯೋಚಿಸುವುದಿಲ್ಲ ಎಂಬುದು ಸತ್ಯ ಎಂದು ಗುಣವರೆ ರೂಪಶಿಖೆಯರ ಕಥೆಯನ್ನು ಹೇಳಿದನು. ಹರಿಶಿಖನು ವಿರೂಪಶರ್ಮನ ಕಥೆಯನ್ನು ಹೇಳಿದನು. ಮರುಭೂತಿಯು ಮರುದಿನ ಬೆಳಗ್ಗೆ ಮದ್ಯದ ಮದ ಇಳಿದಿರದಿದ್ದರೂ ತಡವಾಗಿ ಬಂದನು. ಗುಣಗಳನ್ನು ಕುರಿತು ಗೋಮುಖ, ಹರಿಶಿಖ, ತಪಂತಕ ಮೊದಲಾದವರು ಕಥೆಗಳನ್ನು ಹೇಳಲು ಮರುಭೂತಿಯು ಮೃತ್ಯುವು ತಪ್ಪಿದ್ದಲ್ಲ ಎಂಬುದಾಗಿ ಚಿರಾಯು, ನಾಗಾರ್ಜುನರ ಕಥೆಯನ್ನು ಹೇಳಿದನು. ಈ ಕಥೆಗಳನ್ನು ಕೇಳಿ ನರವಾಹನದತ್ತನು ಆನಂದಿಸಿದನು. 8ನೆಯ ತರಂಗ. ಮರುದಿನ ಅವನು ತಂದೆಯೊಡನೆಯೂ ಸ್ನೇಹಿತರೊಡನೆಯೂ ಆನೆ, ಕುದುರೆ ಮುಂತಾದ ಪರಿವಾರದೊಡನೆಯೂ ಬೇಟೆಗಾಗಿ ಕಾಡಿಗೆ ಹೊರಟನು. ಬೇಟೆಯಾಡಿ ವಿಶ್ರಮಿಸಿಕೊಂಡು ಗೋಮುಖನೊಡನೆ ಕುದುರೆಯ ಮೇಲೆ ಮಗ್ಗಲು ಕಾಡಿಗೆ ಹೋಗಿ ಅಲ್ಲಿ ಗೋಲಿ ಆಡುತ್ತಿರಲು ಅದು ಅಲ್ಲಿ ಬರುತ್ತಿದ್ದ ಒಬ್ಬ ತಾಪಸಿಯ ತಲೆಯ ಮೇಲೆ ಬಿತ್ತು. ಅವಳು ಮುಗುಳುನಕ್ಕು, ಈಗಲೇ ನಿನಗೆ ಇಷ್ಟು ಮದವಿರಬೇಕಾದರೆ ಕರ್ಪೂರಿಕೆಯನ್ನು ಮದುವೆ ಮಾಡಿಕೊಂಡ ಮೇಲೆ ಅದು ಎಷ್ಟಾಗುತ್ತದೆಯೋ ಏನೋ ಎಂದಳು. ಅವನು ಅವಳನ್ನು ಸಮಾಧಾನಪಡಿಸಿ ವಿನಯದಿಂದ ಕರ್ಪೂರಿಕೆ ಯಾರು ಎಂದು ಕೇಳಿದನು. ಅವಳು, ಸಮುದ್ರದ ಆಚೆಯ ದಡದಲ್ಲಿ ಕರ್ಪೂರ ಸಂಭವವೆಂಬ ನಗರವಿದೆ, ಅಲ್ಲಿ ಕರ್ಪೂರಕನೆಂಬ ರಾಜನಿದ್ದಾನೆ. ಕರ್ಪೂರಿಕೆಯು ಅವನ ಮಗಳು, ಅವಳಿಗೆ ಗಂಡಸರೆಂದರೆ ಆಗದು, ಆದ್ದರಿಂದ ಮದುವೆ ಬೇಡ ಎನ್ನುತ್ತಾಳೆ. ನೀನು ಹೋದರೆ ಒಪ್ಪುತ್ತಾಳೆ ಎಂದು ಆಕಾಶಕ್ಕೆ ನೆಗೆದು ಮಾಯವಾದಳು. ಕೂಡಲೇ ಅವನು ಕುದುರೆ ಹತ್ತಿ ದಕ್ಷಿಣ ದಿಕ್ಕಿನ ಕಡೆಗೆ ಹೊರಟನು. ಇಷ್ಟವಿಲ್ಲದಿದ್ದರೂ ಗೋಮುಖನೂ ಅವನ ಹಿಂದೆ ಹೊರಟನು. ವತ್ಸೇಶ್ವರನೂ ಅವನೊಡನೆ ಬಂದಿದ್ದ ಪರಿವಾರದವರು ನರವಾಹನದತ್ತನು ತನ್ನ ಮಿತ್ರರೊಡನೆ ಹಿಂದಿನಿಂದ ಬರುತ್ತಾನೆ ಎಂದುಕೊಂಡು ಊರಿಗೆ ಹೋದರು. ಅವನು ಎಷ್ಟು ಹೊತ್ತಾದರೂ ಬರದಿರಲು ರತ್ನಪ್ರಭೆಯ ಮನೆಗೇನಾದರೂ ಹೋಗಿದ್ದಾನೋ ಎಂದು ವಿಚಾರಿಸಿದರು. ಅವಳು ನರವಾಹನದತ್ತನು ಕರ್ಪೂರಿಕೆಯನ್ನು ಹುಡುಕಿಕೊಂಡು ಹೋಗಿದ್ದಾನೆಂದು, ಅವಳನ್ನು ಮದುವೆ ಮಾಡಿಕೊಂಡು ಗೋಮುಖನೊಡನೆ ಶೀಘ್ರವಾಗಿ ಬರುವನೆಂದು ತನ್ನ ವಿದ್ಯಾಬಲದಿಂದ ತಿಳಿದು ಹೇಳಿದಳು. ಮತ್ತು ದಾರಿಯಲ್ಲಿ ಅವನಿಗೆ ತೊಂದರೆಯಾಗದಿರಲಿ ಎಂದು ಅವನ ಸಹಾಯಕ್ಕಾಗಿ ಮಾಯಾವತಿ ಎಂಬ ತನ್ನ ವಿದ್ಯೆಯನ್ನು ಕಳುಹಿಸಿದಳು. ಅವಳು ಕಾಡಿನಲ್ಲಿ ಹೋಗುತ್ತಿದ್ದ ನರವಾಹನದತ್ತನನ್ನು ಕಂಡು ತನ್ನನ್ನು ರತ್ನಪ್ರಭೆಯು ಕಳುಹಿಸಿದಳೆಂದು ತಿಳಿಸಿದಳು. ಅವಳ ಪ್ರಭಾವದಿಂದ ಅವನೂ ಗೋಮುಖನೂ ಹಸಿವು ನೀರಡಿಕೆಗಳ ಬಾಧೆಯಿಲ್ಲದೆ ಮುಂದುವರೆದು ಸಂಜೆಯ ಹೊತ್ತಿಗೆ ಒಂದು ಸರೋವರದ ಹತ್ತಿರಕ್ಕೆ ಬಂದರು. ಅಲ್ಲಿ ಹಣ್ಣು ತಿಂದು ನೀರು ಕುಡಿದು ಕುದುರೆಗಳನ್ನು ಮರಕ್ಕೆ ಕಟ್ಟಿಹಾಕಿ ತಾವು ಮರವೇರಿ ಕುಳಿತರು. ಒಂದು ಹೊತ್ತಿನಲ್ಲಿ ಕುದುರೆಯು ಗಟ್ಟಿಯಾಗಿ ಕೆನೆಯಿತು. ಬಗ್ಗಿ ನೋಡಲು ಒಂದು ಸಿಂಹವು ಬಂದಿತ್ತು. ರಾಜಪುತ್ರನು ಕೂಡಲೇ ತನ್ನ ಸೊಂಟದಲ್ಲಿದ್ದ ಚೂರಿಯನ್ನು ಸಿಂಹದ ಮೇಲೆ ಎಸೆದನು. ಅದು ಚುಚ್ಚಿಕೊಂಡಿದ್ದರೂ ಸಿಂಹವು ಆ ಕುದುರೆಯನ್ನು ಕೊಂದು ಇನ್ನೊಂದನ್ನೂ ಕೊಂದಿತು. ಆಗ ಅವನು ಗೋಮುಖನ ಹತ್ತಿರವಿದ್ದ ಕತ್ತಿಯನ್ನು ತೆಗೆದುಕೊಂಡು ಸಿಂಹದ ಮೇಲೆ ಎಸೆದನು. ಸಿಂಹವು 2 ತುಂಡಾಗಿ ಬಿತ್ತು. ಹೀಗೆ ಕುದುರೆಗಳು ಸಾಯಲು ಅವರು ಬೆಳಗಾದ ಮೇಲೆ ನಡೆದುಕೊಂಡು ಹೊರಟರು. ಹೊತ್ತು ಹೋಗುವುದಕ್ಕಾಗಿ ಗೋಮುಖನು ಈ ಕಥೆಯನ್ನು ಹೇಳಿದನು. ಇಂದೀವರಸೇನ ಅನಿಚ್ಛಾಸೇನರ ಕಥೆ. ಇರಾವತಿ ಎಂಬ ನಗರದಲ್ಲಿ ಪರಿತ್ಯಾಗಸೇನನೆಂಬ ರಾಜನಿದ್ದನು. ಅವನಿಗೆ 2 ಹೆಂಡಿರು. ಒಬ್ಬಳು ಮಂತ್ರಿಯ ಮಗಳು, ಅವಳ ಹೆಸರು ಅಧಿಕ ಸಂಗಮೆ. ಇನ್ನೊಬ್ಬಳು ರಾಜನ ಮಗಳು, ಅವಳ ಹೆಸರು ಕಾವ್ಯಾಲಂಕಾರೆ. ಮಕ್ಕಳಿಲ್ಲದೆ ಅವನೂ ಅವನ ಹೆಂಡತಿಯರೂ ಅಂಬಿಕೆಯನ್ನು ಆರಾಧಿಸಲು ಅವಳು ಕನಸಿನಲ್ಲಿ ಬಂದು
2 ಹಣ್ಣುಗಳನ್ನು ಕೊಟ್ಟು, ಮಹಾರಾಜ, ಇವನ್ನು ನಿನ್ನ ಹೆಂಡತಿಯರಿಗೆ ಕೊಡು, ಅವರಲ್ಲಿ 2 ವೀರಪುತ್ರರು ಹುಟ್ಟುತ್ತಾರೆ ಎಂದು ಹೇಳಿದಳು. ಮರುದಿನ ಅಧಿಕ ಸಂಗಮೆಗೆ 1 ಹಣ್ಣನ್ನು ಕೊಟ್ಟು ಇನ್ನೊಂದನ್ನು ಕಾವ್ಯಾಲಂಕಾರೆಗೆ ಕೊಡಲೆಂದು ತಲೆದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಿದ್ದನು. ಅಧಿಕ ಸಂಗಮೆಯು ತನ್ನ ಹಣ್ಣನ್ನು ತಿಂದದ್ದಲ್ಲದೆ ತನಗೆ 2 ಮಕ್ಕಳಾಗಲೆಂಬ ಆಸೆಯಿಂದ ರಾಜನ ದಿಂಬಿನ ಕೆಳಗಿದ್ದ ಇನ್ನೊಂದು ಹಣ್ಣನ್ನೂ ತೆಗೆದುಕೊಂಡು ತಿಂದುಬಿಟ್ಟಳು. ಅದರಿಂದ ಕಾವ್ಯಾಲಂಕಾರೆಗೆ ಆಶಾಭಂಗವೂ ದುಃಖವೂ ಉಂಟಾದವು. ಸಕಾಲದಲ್ಲಿ ಮೊದಲನೆಯ ಹೆಂಡತಿಗೆ 2 ಮಕ್ಕಳಾದರು. ದೊರೆಯು ಅವರಿಗೆ ಇಂದೀವರಸೇನ ಅನಿಚ್ಛಾಸೇನ ಎಂದು ಹೆಸರಿಟ್ಟನು. 2ನೆಯ ಹೆಂಡತಿಗೆ ಹೊಟ್ಟೆಯ ಕಿಚ್ಚು ಹುಟ್ಟಿತು. ಹುಡುಗರು ಬೆಳೆದು ಶಸ್ತ್ರಾಸ್ತ್ರ ಸಂಪನ್ನರಾಗಿ ದಿಗ್ವಿಜಯಕ್ಕೆ ಹೊರಟರು. ಜೊತೆಯಲ್ಲಿ ಅವರ ಅಜ್ಜನೂ ಮಂತ್ರಿಯೂ ಆದ ಪ್ರಥಮ ಸಂಗಮನೂ ಹೊರಟನು. ದಾರಿಯಲ್ಲಿ ನಿಮಗೆ ಏನಾದರೂ ಕಷ್ಟ ಬಂದರೆ ಅಂಬಿಕೆಯನ್ನು ಪ್ರಾರ್ಥಿಸಿಕೊಳ್ಳಿ, ಅದು ನಿವಾರಣೆಯಾಗುತ್ತದೆ. ನೀವು ಅವಳ ವರದಿಂದ ಹುಟ್ಟಿದವರು ಎಂದು ರಾಜನು ಅವರಿಗೆ ಹೇಳಿ ಕಳುಹಿಸಿದನು. ಅವರು ಪೂರ್ವ ದಿಕ್ಕನ್ನು ಗೆದ್ದು ದಕ್ಷಿಣಕ್ಕೆ ಹೊರಟರು. ಅದನ್ನು ಕೇಳಿದ ಅವರ ಮಲತಾಯಿಯು ಹೊಟ್ಟೆಯ ಕಿಚ್ಚಿನಿಂದ ಅವರ ಶಿಬಿರದಲ್ಲಿದ್ದ ಸಾಮಂತರಿಗೆ, ರಾಜನೇ ಬರದಂತೆ ನನ್ನ ಮಕ್ಕಳು ತಮ್ಮ ಭುಜದರ್ಪದಿಂದ ಭೂಮಿಯನ್ನು ಗೆದ್ದು ನನ್ನನ್ನು ಕೊಂದು ನನ್ನ ರಾಜ್ಯವನ್ನು ಅಪಹರಿಸಬೇಕು ಎಂದಿದ್ದಾರೆ. ಆದ್ದರಿಂದ ನನ್ನಲ್ಲಿ ಭಕ್ತಿ ಇರುವುದಾದರೆ ನೀವು ಹಿಂದು ಮುಂದು ನೋಡದೆ ಅವರಿಬ್ಬರನ್ನೂ ಕೊಂದುಬಿಡಿ ಎಂದು ಕಾಗದ ಬರೆದು ಕಳುಹಿಸಿದಳು. ಅವರು ಅದನ್ನು ಓದಿಕೊಂಡು ಅಂದಿನ ರಾತ್ರಿ ಮಂತ್ರಾಲೋಚನೆ ನಡೆಸಿ ರಾಜಪುತ್ರರನ್ನು ಕೊಲ್ಲುವುದಕ್ಕೆ ನಿರ್ಧರಿಸಿದರು. ಅವರಲ್ಲಿ ಒಬ್ಬನು ರಾಜಪುತ್ರರಿಗೆ ಸ್ನೇಹಿತನಾಗಿದ್ದರಿಂದ ಅದನ್ನು ಅವರಿಗೆ ತಿಳಿಸಿಬಿಟ್ಟನು. ಆದ್ದರಿಂದ ಅಜ್ಜನೂ ಮೊಮ್ಮಕ್ಕಳು ಆ ರಾತ್ರಿಯೇ ಕುದುರೆ ಏರಿ ವಿಂಧ್ಯಾರಣ್ಯಕ್ಕೆ ಹೊರಟು ಬಿಟ್ಟರು. ಮರುದಿನ ಬಿಸಿಲಿನ ಬೇಗೆಯಿಂದಲೂ ನೀರಡಿಕೆಯಿಂದಲೂ ಕುದುರೆಗಳು ಸತ್ತು ಬಿದ್ದವು. ವೃದ್ಧ ಮಂತ್ರಿಗೂ ಅದೇ ಗತಿಯಾಯಿತು. ನಮ್ಮ ಮಲತಾಯಿಯನ್ನು ಸಂತೋಷಪಡಿಸುವುದಕ್ಕಾಗಿ ರಾಜನು ನಿರಪರಾಧಿಗಳಾದ ನಮಗೆ ಇಷ್ಟೆಲ್ಲ ಕಷ್ಟ ಕೊಟ್ಟನೇ ಎಂದುಕೊಂಡು ಅವರು ಅಂಬಿಕೆಯನ್ನು ಧ್ಯಾನಿಸಿದರು. ಅದರಿಂದ ಅವರ ಹಸಿವು ಬಳಲಿಕೆಗಳು ಅಡಗಿ ಹೊಸ ಚೈತನ್ಯ ಮೂಡಿತು. ವಿಂಧ್ಯವಾಸಿನಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಅವರು ಅನ್ನಾಹಾರ ಬಿಟ್ಟು ದೇವಿಯ ಆರಾಧನೆಯಲ್ಲಿ ನಿರತರಾದರು. ಅತ್ತ ಆ ಸಾಮಂತರು ರಾಜಪುತ್ರರನ್ನು ಕಾಣದೆ ಊರಿಗೆ ಬಂದು ರಾಜನಿಗೆ ಆ ಲೇಖನವನ್ನು ತೋರಿಸಿ ನಡೆದದ್ದನ್ನೆಲ್ಲ ತಿಳಿಸಿದರು. ಅವನು ಕ್ರೋಧಾಂಧನಾಗಿ, ನೀವು ಏನು ದಡ್ಡರು, ನಿಮಗೆ ಇಷ್ಟು ತಿಳಿಯಬೇಡವೇ? ಇದು ನಾನು ಬರೆದದ್ದಲ್ಲ. ಅಷ್ಟು ಕಷ್ಟಪಟ್ಟು ಮಕ್ಕಳನ್ನು ಪಡೆದು ಅವರನ್ನು ಕೈಯಾರ ಕೊಲ್ಲಿಸುತ್ತೇನೆಯೇ? ನೀವು ಅವರನ್ನು ಕೊಂದು ಬಿಡುತ್ತಿದ್ದಿರಿ. ಅವರ ಪುಣ್ಯದಿಂದಲೂ ಮಂತ್ರಿಯ ಬುದ್ಧಿಯಿಂದಲೂ ಅವರು ಬದುಕಿಕೊಂಡರು ಎಂದು ಆ ಕೃತ್ರಿಮದ ಕಾಗದವನ್ನು ತೆಗೆದುಕೊಂಡು ಹೋಗಿ ಕೊಟ್ಟಿದ್ದ ಕಾಯಸ್ಥನನ್ನು ಹಿಡಿತರಿಸಿ ವಿಚಾರ ಮಾಡಿದನು. ಕಾವ್ಯಾಲಂಕಾರೆಯ ತಳತಂತ್ರವು ಗೊತ್ತಾಗಲು ಅವಳನ್ನು ನೆಲಮಾಳಿಗೆಯಲ್ಲಿ ಸೆರೆ ಹಿಡಿಸಿದನು. ಇತ್ತ ವಿಂಧ್ಯವಾಸಿನಿಯು ರಾಜಪುತ್ರರ ಆರಾಧನೆಯಿಂದ ಪ್ರಸನ್ನಳಾಗಿ ಇಂದೀವರ ಸೇನನಿಗೆ ಒಂದು ಕತ್ತಿಯನ್ನು ಕೊಟ್ಟು, ಇದರಿಂದ ನೀವು ಯಾವ ಶತ್ರುವನ್ನು ಬೇಕಾದರೂ ಜಯಿಸಬಹುದು ಮತ್ತು ಕೋರಿದ ಇಷ್ಟಾರ್ಥವೆಲ್ಲ ಕೈಗೂಡುತ್ತದೆ ಎಂದು ಹೇಳಿದಳು. ಅವರು ಅದನ್ನು ತೆಗೆದುಕೊಂಡು ಹೊರಟು ಒಂದು ದೊಡ್ಡ ನಗರವನ್ನು ಸೇರಿದರು. ಊರ ಬಾಗಿಲಿನಲ್ಲಿ ಕಾವಲಿದ್ದ ಒಬ್ಬ ರಾಕ್ಷಸನನ್ನು, ಆ ಊರು ಯಾವುದು, ಯಾರದು ಎಂದು ಕೇಳಿದರು. ಅವನು, ಇದು ಶೈಲಪುರ, ಯಮದಂಷ್ಟ್ರನೆಂಬುವನು ನಮ್ಮ ರಾಜ ಎಂದನು. ಅವನನ್ನು ಕೊಂದು ಊರೊಳಕ್ಕೆ ಹೋಗಿ ಯಮದಂಷ್ಟ್ರನನ್ನು ಕಂಡರು. ಅವನು ಸಿಂಹಾಸನದಲ್ಲಿ ಮಂಡಿಸಿದ್ದನು. ಅವನ ಪಕ್ಕದಲ್ಲಿ ಒಬ್ಬ ರೂಪವತಿಯಾದ ಹೆಂಗಸುವು, ಇನ್ನೊಂದು ಪಕ್ಕದಲ್ಲಿ ಒಬ್ಬ ಹುಡುಗಿಯೂ ಕುಳಿತಿದ್ದರು. ಇಂದೀವರಸೇನನು ಅವನೊಡನೆ ಕದನವಾರಂಭಿಸಿ ಅವನ ತಲೆಯನ್ನು ಕಡಿಯಲು ಕಡಿದ ಹಾಗೆಲ್ಲ ಅದು ಮತ್ತೆ ಮತ್ತೆ ಮೂಡುತ್ತಿತ್ತು. ಪಕ್ಕದಲ್ಲಿದ್ದ ಹುಡುಗಿಯು ಸನ್ನೆ ಮಾಡಲು ಅದರಂತೆ ರಾಜಕುಮಾರನು ರಾಕ್ಷಸನ ತಲೆಯನ್ನು ಕಡಿದು ಛಟ್ಟನೆ ಅದನ್ನು 2 ಹೋಳು ಮಾಡಿದನು. ಆಮೇಲೆ ಮತ್ತೆ ತಲೆ ಹುಟ್ಟಲಿಲ್ಲ. ರಾಕ್ಷಸನು ಸತ್ತು ಹೋದನು. ಹೆಂಗಸರಿಗೆ ಸಂತೋಷವಾಯಿತು. ಅವರ ವೃತ್ತಾಂತವನ್ನು ಕೇಳಲು ಕಿರಿಯವಳು,
ಈ ಶೈಲಪುರದಲ್ಲಿ ವೀರಭುಜ ಎಂಬ ರಾಜನಿದ್ದನು. ಈ ರಾಕ್ಷಸನು ಆ ರಾಜನನ್ನೂ ಅವನ ಪರಿವಾರವನ್ನೂ ಕೊಂದು ತಿಂದು ಈ ಮದನದಂಷ್ಟ್ರೆ ರೂಪವತಿಯಾಗಿದ್ದಳೆಂದು ಕೊಲ್ಲದೆ ಅವಳನ್ನು ತನ್ನ ಹೆಂಡತಿಯಾಗಿ ಮಾಡಿಕೊಂಡನು. ನಾನು ಇವನ ತಂಗಿ ಖಡ್ಗದಂಷ್ಟ್ರೆ, ನಿನ್ನಲ್ಲಿ ಅನುರಾಗಗೊಂಡು ಸಂಜ್ಞೆ ಮಾಡಿದೆ ಎಂದಳು. ಇಂದೀವರಸೇನನು ಗಾಂಧರ್ವ ವಿಧಿಯಿಂದ ಅವಳನ್ನು ಮದುವೆಯಾದನು. ಅಲ್ಲಿ ಕೆಲವು ದಿನವಿದ್ದು ಧ್ಯಾನದಿಂದ ಒಂದು ವಿಮಾನವನ್ನು ನಿರ್ಮಿಸಿ ಅದರೊಳಗೆ ಹೋಗಿ ತಮ್ಮ ವೃತ್ತಾಂತವನ್ನು ತಂದೆಗೆ ತಿಳಿಸುವಂತೆ ಅನಿಚ್ಛಾಸೇನನನ್ನು ಕಳುಹಿಸಿದನು. ತಾಯಿ ತಂದೆಗಳು ಅವನನ್ನು ಕಂಡು ತುಂಬ ಸಂತೋಷಪಟ್ಟರು. ಕೆಲವು ದಿನಗಳಾದ ಮೇಲೆ ಅವನಿಗೆ ಒಂದು ಕೆಟ್ಟ ಕನಸು ಬಿತ್ತು. ಅಣ್ಣನಿಗೆ ಏನಾಗಿದೆಯೋ ಏನೋ ಎಂದು ಶಂಕಿಸಿ ಅವನು ತಾಯಿ ತಂದೆಗಳನ್ನು ಕರೆದುಕೊಂಡು ಅದೇ ವಿಮಾನದಲ್ಲಿ ಶೈಲಪುರಕ್ಕೆ ಬಂದನು. ಅರಮನೆಗೆ ಹೋಗಿ ನೋಡಲು ಅಣ್ಣನು ಜ್ಞಾನವಿಲ್ಲದೆ ಬಿದ್ದಿದ್ದನು. ಖಡ್ಗದಂಷ್ಟ್ರೆಯೂ ಮದನದಂಷ್ಟ್ರೆಯೂ ಅಳುತ್ತಿದ್ದರು. ಅದೇಕೆಂದು ವಿಚಾರ ಮಾಡಲು ಖಡ್ಗದಂಷ್ಟ್ರೆಯು, ನಿಮ್ಮಣ್ಣನು ಈ ಮದನದಂಷ್ಟ್ರೆಯೊಡನೆ ವಿಹರಿಸುತ್ತಿದ್ದನು, ಅದನ್ನು ಕಂಡು ನಾನು ಅವನನ್ನು ಗದರಿಸುವುದಲ್ಲದೆ ಇದೆಲ್ಲ ಈ ಕತ್ತಿ ಇದೆ ಎಂಬ ಹೆಮ್ಮೆಯಿಂದ ಮಾಡುತ್ತಿರುವ ಕೆಲಸ ಎಂದುಕೊಂಡು ಅವನು ನಿದ್ರೆಯಲ್ಲಿದ್ದಾಗ ಅದನ್ನು ತೆಗೆದುಕೊಂಡು ಹೋಗಿ ಬೆಂಕಿಯಲ್ಲಿ ಹಾಕಿದೆ. ಅದು ಕಪ್ಪಾಯಿತು. ಇವನು ನಿಶ್ಚೇತನನಾಗಿ ಬಿದ್ದನು. ನಾವು ದುಃಖದಿಂದ ಪ್ರಾಣ ಕಳೆದುಕೊಳ್ಳಬೇಕೆಂದಿದ್ದೆವು. ಅಷ್ಟು ಹೊತ್ತಿಗೆ ನೀವು ಬಂದಿರಿ ಎಂದಳು. ಆಗ ರಾಜಪುತ್ರ, ನಿಮ್ಮ ಅಣ್ಣ ಸತ್ತಿಲ್ಲ, ಕತ್ತಿಗೆ ಅಪರಾಧವಾಯಿತಲ್ಲ ಎಂದು ದೇವಿ ಕೋಪಿಸಿಕೊಂಡದ್ದರಿಂದ ಅವನು ಮೂರ್ಛೆ ಹೋಗಿದ್ದಾನೆ. ಖಡ್ಗದಂಷ್ಟ್ರೆಯದೇನೂ ತಪ್ಪಿಲ್ಲ. ಇವರಿಬ್ಬರೂ ಅವನ ಪೂರ್ವಜನ್ಮದ ಹೆಂಡಿರು. ವಿಂಧ್ಯವಾಸಿನಿಯನ್ನು ಪ್ರಾರ್ಥಿಸಿಕೋ, ಎಲ್ಲವೂ ಸರಿ ಹೋಗುತ್ತದೆ ಎಂದು ಅಶರೀರವಾಣಿಯಾಯಿತು. ಅದರಂತೆ ಮಾಡಲು ಕತ್ತಿ ಮೊದಲಿನಂತೆ ಬೆಳಗಿತು. ಅಣ್ಣನು ಮೂರ್ಛೆ ತಿಳಿದು ಎದ್ದನು. ಅನಂತರ ಎಲ್ಲರೂ ವಿಮಾನದಲ್ಲಿ ಕುಳಿತು ಇರಾವತಿಗೆ ಬಂದರು. ಮರುದಿನ ಇಂದೀವರಸೇನನು ತಾನು ಗೆದ್ದ ರಾಜ್ಯವನ್ನೆಲ್ಲ ತಂದೆಗೆ ಒಪ್ಪಿಸಿದನು. ಆಗ ಅವನಿಗೆ ಪೂರ್ವಜನ್ಮದ ನೆನಪಾಯಿತು. ತಂದೆಯನ್ನು ಕುರಿತು, ಅಪ್ಪ, ಹಿಮಾಲಯದ ತಪ್ಪಲಲ್ಲಿ ಮುಕ್ತಾಪುರವೆಂಬ ಊರಿದೆ. ಅಲ್ಲಿ ಮುಕ್ತಾಸೇನನೆಂಬ ವಿದ್ಯಾಧರ ರಾಜನಿದ್ದಾನೆ. ಅವನಿಗೆ ಪದ್ಮಸೇನ, ರೂಪಸೇನ ಎಂಬ ಇಬ್ಬರು ಮಕ್ಕಳಾದರು. ಆದಿತ್ಯಪ್ರಭೆ ಎಂಬ ವಿದ್ಯಾಧರ ಕನ್ಯೆಯು ಪದ್ಮಸೇನನನ್ನು ವರಿಸಿ ಬಂದಳು. ಅದನ್ನು ತಿಳಿದು ಅವಳ ಸ್ನೇಹಿತೆಯಾದ ಚಂದ್ರವತಿಯೂ ಅವನನ್ನೇ ಮದುವೆಯಾದಳು. ಸವತಿಯರಾದ ಮೇಲೆ ಅವರು ಜಗಳವಾಡುವುದಕ್ಕೆ ಆರಂಭಿಸಿದರು. ಪದ್ಮಸೇನನಿಗೆ ಅದರಿಂದ ಬೇಸರವಾಗಿ ತಪೋವನಕ್ಕೆ ಹೋಗಲು ತಂದೆಯ ಅನುಜ್ಞೆಯನ್ನು ಬೇಡಿದನು. ತುಂಬ ನಿರ್ಬಂಧಪಡಿಸಲು ಅವನು ರೇಗಿ, ನಿನಗೆ ತಪೋವನವೇತಕ್ಕೆ, ಮನುಷ್ಯಲೋಕಕ್ಕೆ ಹೋಗು. ಈ ಜಗಳಗಂಟಿಯಾದ ಆದಿತ್ಯ ಪ್ರಭೆಯು ರಾಕ್ಷಸಿಯಾಗಿದ್ದು ನಿನ್ನನ್ನು ಸೇರಲಿ. ಚಂದ್ರವತಿಯೂ ರಾಕ್ಷಸಿಯಾಗಿ ನಿನಗೆ ಪ್ರಿಯವನ್ನುಂಟು ಮಾಡಿ ನಿನ್ನನ್ನು ಸೇರಲಿ. ರೂಪಸೇನನೂ ನಿನ್ನೊಡನೆಯೇ ಹುಟ್ಟಲಿ. ಮನುಷ್ಯಲೋಕದಲ್ಲಿಯೂ ಇಬ್ಬರ ಹೆಂಡಿರ ಕಾಟವನ್ನು ಸ್ವಲ್ಪ ಅನುಭವಿಸಿ ತಂದೆಗೆ ರಾಜ್ಯ ಗೆದ್ದುಕೊಟ್ಟು ಜ್ಞಾತಿಸ್ಮರತ್ವವನ್ನು ಪಡೆ. ಅನಂತರ ಎಲ್ಲರಿಗೂ ಶಾಪ ವಿಮೋಚನೆಯಾಗಲಿ ಎಂದನು. ಆ ಪದ್ಮಸೇನನೇ ನಾನು, ರೂಪಸೇನನೇ ಈ ಅನಿಚ್ಛಾಸೇನ, ಆದಿತ್ಯಪ್ರಭೆಯೇ ಮದನದಂಷ್ಟ್ರೆ, ಚಂದ್ರಾವತಿಯೇ ಖಡ್ಗದಂಷ್ಟ್ರೆ. ನಮಗೆ ಈಗ ಶಾಪ ವಿಮೋಚನೆಯಾಯಿತು ಎಂದು ಹೇಳಿದನು. ಅನಂತರ ಅವರು ಮನುಷ್ಯ ದೇಹಗಳನ್ನು ಬಿಟ್ಟು ವಿದ್ಯಾಧರರಾಗಿ ಮುಕ್ತಾಪುರಕ್ಕೆ ಹೋಗಿ ಮುಕ್ತಾಸೇನನಿಗೆ ನಮಸ್ಕರಿಸಿದರು. ಆದಿತ್ಯಪ್ರಭೆ ಚಂದ್ರವತಿಯರು ಸವತಿ ಮತ್ಸರವನ್ನು ಬಿಟ್ಟು ಸುಖವಾಗಿದ್ದರು. ಗೋಮುಖನು ಈ ಕಥೆಯನ್ನು ಹೇಳಿ, ಹೀಗೆ ದೊಡ್ಡವರಿಗೇ ದೊಡ್ಡ ಕಷ್ಟಗಳು ಬರಬೇಕಾದರೆ ಸಣ್ಣವರಿಗೆ ಬರುವ ಕಷ್ಟವೂ ಅಷ್ಟರಲ್ಲೇ ಇರುತ್ತದೆ, ಸುಖವೂ ಅಷ್ಟರಲ್ಲೇ ಇರುತ್ತದೆ. ಕರ್ಪೂರಿಕೆಯನ್ನು ಪಡೆಯುವುದು ನಿನಗೇನೂ ಕಷ್ಟವಾಗುವುದಿಲ್ಲ ಎಂದನು. ಮುಂದೆ ಒಂದು ಸರೋವರವು ಸಿಕ್ಕಲು ಅವರು ಅಲ್ಲಿ ತಂಗಿದರು. 9ನೆಯ ತರಂಗ. ಮರುದಿನ ಬೆಳಗ್ಗೆ ನರವಾಹನದತ್ತನು ಗೋಮುಖನನ್ನು ಎಬ್ಬಿಸಿ,
ನಿನ್ನೆ ರಾತ್ರಿ ನನ್ನ ಕನಸಿನಲ್ಲಿ ದಿವ್ಯ ರೂಪುಳ್ಳ ಹುಡುಗಿಯೊಬ್ಬಳು ಬಿಳಿಯ ಸೀರೆಯುಟ್ಟು ಬಂದು, ಮಗು, ನಿಶ್ಚಿಂತನಾಗಿರು, ಇಲ್ಲಿಂದ ನೀನು ಸಮುದ್ರ ತೀರದಲ್ಲಿರುವ ಒಂದು ಆಶ್ಚರ್ಯ ನಗರಿಯನ್ನು ಸೇರಿ ಅಲ್ಲಿ ವಿಶ್ರಮಿಸಿಕೊಂಡು ಕರ್ಪೂರ ಸಂಭವಕ್ಕೆ ಹೋಗಿ ಕರ್ಪೂರಿಕೆಯನ್ನು ಪಡೆಯುತ್ತೀಯೇ ಎಂದು ಹೇಳಿ ಅಂತರ್ಧಾನವಾದಳು. ಆಮೇಲೆ ಎಚ್ಚರವಾಯಿತು ಎಂದು ಹೇಳಿದನು. ಗೋಮುಖನು ಸಂತೋಷಪಟ್ಟು, ದೇವತೆಗಳು ನಿನಗೆ ಅನುಗ್ರಹ ಮಾಡಿದ್ದಾರೆ, ನಿನ್ನ ಕೆಲಸ ಬೇಗನೆ ನೆರವೇರುತ್ತದೆ ಎಂದನು. ಅವರು ಅಲ್ಲಿಂದ ಹೊರಟು ಸಮುದ್ರ ತೀರವನ್ನು ಸೇರಿ ಅಲ್ಲಿ ಒಂದು ದೊಡ್ಡ ನಗರವನ್ನು ಕಂಡರು. ಅದನ್ನು ಪ್ರವೇಶಿಸಿ ಅದರ ಅಂಗಡಿಯ ಬೀದಿಯಲ್ಲಿ ಹೋಗುತ್ತಿರಲು ವರ್ತಕರು, ವಿಲಾಸಿನಿಯರು, ಪೌರರು ಎಲ್ಲರೂ ಮರದಿಂದ ನಿರ್ಮಿತವಾಗಿದ್ದು ಜೀವವಿರುವವರಂತೆ ಓಡಾಡುತ್ತಿದ್ದುದನ್ನು ನೋಡಿದರು. ನಿರ್ಜೀವರಾದ್ದರಿಂದ ಅವರಾರನ್ನೂ ಮಾತನಾಡಿಸದೆ ಅವರು ಅರಮನೆಗೆ ಹೋದರು. ಅಲ್ಲಿ ಆನೆ, ಕುದುರೆ ಮೊದಲಾದವೂ ಹಾಗೇ ಇದ್ದವು. ಒಳಕ್ಕೆ ಹೋಗಿ ನೋಡಲು ರತ್ನ ಸಿಂಹಾಸನದ ಮೇಲೆ ಜೀವಂತನಾದ ಭವ್ಯ ಪುರುಷನೊಬ್ಬನು ಮಂಡಿಸಿರುವುದನ್ನು ನೋಡಿದರು. ಅವನ ಪ್ರತಿಹಾರಿಗಳೂ ಪರಿವಾರವೂ ಎಲ್ಲ ಮರದ ಯಂತ್ರಗಳೇ. ಅವನು ಎದ್ದು ಸ್ವಾಗತಿಸಿ ನರವಾಹನದತನನ್ನು ತನ್ನ ಆಸನದಲ್ಲಿಯೇ ಕುಳ್ಳಿರಿಸಿಕೊಂಡು, ಅವನು ಯಾರು, ಎಂತು ಎಂದು ಕೇಳಿದನು. ನರವಾಹನದತನು ತನ್ನ ವೃತ್ತಾಂತವನ್ನು ಹೇಳಿ, ನೀನು ಯಾರು, ಈ ಆಶ್ಚರ್ಯ ನಗರಿಯ ವಿಚಾರವೇನು ಎಂದು ಕೇಳಲು ಅವನು ಹೀಗೆಂದು ಹೇಳಿದನು. ಪ್ರಾಣಧರ ರಾಜ್ಯಧರರ ಕಥೆ. ಕಾಂಚೀಪಟ್ಟಣದಲ್ಲಿ ಬಾಹುಬಲನೆಂಬ ರಾಜನಿದ್ದಾನೆ. ನಾವು ಅಲ್ಲಿಯ ಇಬ್ಬರು ಬಡಗಿ ಅಣ್ಣ ತಮ್ಮಂದಿರು. ಮಯಪ್ರಣೀತವಾದ ದಾರುತಂತ್ರಶಾಸ್ತ್ರದಲ್ಲಿ ವಿಶಾರದರಾದವರು. ನನ್ನ ಅಣ್ಣನ ಹೆಸರು ಪ್ರಾಣಧರ, ನನ್ನ ಹೆಸರು ರಾಜ್ಯಧರ. ನನ್ನ ಅಣ್ಣನು ಸೂಳೆಗಾರಿಕೆಗೆ ಬಿದ್ದು ತಂದೆಯ ಆಸ್ತಿಯನ್ನೆಲ್ಲ ಹಾಳು ಮಾಡಿ ನನ್ನ ಸಂಪಾದನೆಗೂ ಕೈಯಿಟ್ಟನು. ನಾನೂ ಅಣ್ಣನೆಂಬ ಪ್ರೀತಿಯಿಂದ ಕೊಡುವಷ್ಟು ಕೊಟ್ಟೆ, ಆದರೆ ಅದು ಅವನಿಗೆ ಸಾಲದೇ ಹೋಯಿತು. ಆಗ ಅವನು ಹಗ್ಗದ ಮೂಲಕ ಹಾರುವ 2 ಕೀಲು ಹಂಸಗಳನ್ನು ಮಾಡಿ ರಾತ್ರಿ ಅವುಗಳನ್ನು ರಾಜನ ಖಜಾನೆಗೆ ಗವಾಕ್ಷಿಯ ಮೂಲಕ ಎಳೆಯಬಿಡುತ್ತಿದ್ದನು. ಅವು ತಮ್ಮ ಕೊಕ್ಕಿನಿಂದ ಪೆಟ್ಟಿಗೆಯ ಬಾಗಿಲು ತೆಗೆದು ಆಭರಣಾದಿಗಳನ್ನು ಕಚ್ಚಿ ತರುತ್ತಿದ್ದವು. ಅವನ್ನು ಮಾರಿ ಅವನು ಸೂಳೆಗೆ ಹಣ ತರುತ್ತಿದ್ದನು. ಹೀಗೆ ಹಗಲೆನ್ನದೆ ರಾತ್ರಿ ಎನ್ನದೆ ಅವನು ರಾಜನ ಕೋಶವನ್ನು ಸೂರೆ ಮಾಡುತ್ತಿದ್ದನು. ನಾನು ಎಷ್ಟೋ ತಡೆದೆ, ಆದರೂ ಅವನು ಕೇಳಲಿಲ್ಲ. ಕೆಟ್ಟ ಚಾಳಿ ಕಲಿತವನು ಸನ್ಮಾರ್ಗ ದುರ್ಮಾರ್ಗಗಳನ್ನು ನೋಡುತ್ತಾನೆಯೇ. ರಾತ್ರಿಯ ಹೊತ್ತು ಹಾಕಿದ ಬೀಗ ಅಗುಳಿ ಹಾಕಿದ ಹಾಗೇ ಇರುತ್ತಿತ್ತು. ಇಲಿ ಇಲ್ಲ, ಹೆಗ್ಗಣವಿಲ್ಲ, ಆದರೂ ನಿತ್ಯವೂ ಕಳುವಾಗುತ್ತಿತ್ತು. ಇದನ್ನು ನೋಡಿ ಕಳವಳಗೊಂಡು ಭಂಡಾರಿಯು ರಾಜನಿಗೆ ತಿಳಿಸಿದನು. ರಾಜನು ಕೋಶದೊಳಗೆ ಕೆಲವು ಕಾವಲವರನ್ನಿಟ್ಟು ಅವರಿಗೆ ಎಚ್ಚರವಾಗಿರುವಂತೆ ಆಜ್ಞೆ ಮಾಡಿದನು. ಅವರು ಗವಾಕ್ಷಿಯಿಂದ ಹಂಸಗಳು ಇಳಿಯಬಿದ್ದು ಆಭರಣಗಳನ್ನು ಎತ್ತಿಕೊಳ್ಳುತ್ತಿರಲು ಅವುಗಳ ಹಗ್ಗಗಳನ್ನು ಕತ್ತರಿಸಿಬಿಟ್ಟನು. ಆಗ ನನ್ನ ಅಣ್ಣನು ಓಡಿಬಂದು, ಖಜಾನೆಯ ರಕ್ಷಕರು ನನ್ನ ಹಂಸಗಳನ್ನು ಹಿಡಿದು ಬಿಟ್ಟರು. ಆದ್ದರಿಂದ ನಾವು ಇಲ್ಲಿಂದ ಈ ಕೂಡಲೇ ಹೊರಟು ಹೋಗಬೇಕು. ಮಾಯಾತಂತ್ರಗಳನ್ನು ಮಾಡುವವರೇ ನಾವು, ನಮ್ಮಿಂದಲೇ ಈ ಕಳ್ಳತನ ನಡೆದಿದೆ ಎಂದು ನಾಳೆ ಬೆಳಗ್ಗೆ ರಾಜನು ನಮ್ಮನ್ನು ಹಿಡಿಸಿಬಿಡುತ್ತಾನೆ. ಆದ್ದರಿಂದ ನನ್ನ ವಿಮಾನದಲ್ಲಿ ಹೊರಟು ಹೋಗೋಣ. ಒಂದು ಸಲ ಅದರ ಕೀಲನ್ನು ಒತ್ತಿದರೆ ಅದು 800 ಯೋಜನ ಹೋಗುತ್ತದೆ ಎಂದು ಕುಟುಂಬ ಸಹಿತನಾಗಿ ಅವನು ವಿಮಾನವನ್ನು ಹತ್ತಿದನು. ನಾನು ಹತ್ತಲಿಲ್ಲ. ಅವನು ಎಲ್ಲಿಯೋ ದೂರ ಹೋಗಿಬಿಟ್ಟನು. ಅವನು ಹೋದ ಮೇಲೆ ನನಗೂ ಭಯವಾಗಿ ನಾನು ನನ್ನ ವಿಮಾನದಲ್ಲಿ ಹೊರಟೆ. 200 ಯೋಜನ ಹೋದೆ. ಆಮೇಲೆ ಮತ್ತೂ 200 ಯೋಜನ ಹೋದೆ. ಅನಂತರ ಸಮುದ್ರಕ್ಕೆ ತುಂಬ ಹತ್ತಿರವಾಗುತ್ತದೆಂದು ವಿಮಾನವನ್ನು ಬಿಟ್ಟು ಕಾಲುನಡಿಗೆಯಿಂದ ಹೊರಟು ಈ ಊರಿಗೆ ಬಂದೆ. ಇದನ್ನು ನೋಡಿದರೆ ಬರಿಯದು. ಕುತೂಹಲದಿಂದ ಈ ಅರಮನೆಗೆ ಬಂದೆ. ರಾಜಯೋಗ್ಯವಾದ ಬಟ್ಟೆ, ಬರಿ, ಒಡವೆ ವಸ್ತು, ಹಾಸಿಗೆ, ಹೊದಿಕೆ ಮುಂತಾದವೆಲ್ಲವೂ ಇದ್ದವು. ಉದ್ಯಾನದ ಬಾವಿಯಲ್ಲಿ ಸ್ನಾನ ಮಾಡಿ ಹಣ್ಣು ಹಂಪಲನ್ನು ತಿಂದು ಹಾಸಿಗೆಯಲ್ಲಿ ಮಲಗಿಕೊಂಡು, ಇಲ್ಲಿ ಒಬ್ಬನೇ ಏನು ಮಾಡಲಿ, ನಾಳೆ ಬೆಳಗ್ಗೆ ಎಲ್ಲಿಗಾದರೂ ಹೋಗುತ್ತೇನೆ, ದೊರೆಯ ಹೆದರಿಕೆ ತಪ್ಪಿದ್ದಲ್ಲ ಎಂದು ಯೋಚನೆ ಮಾಡುತ್ತಾ ನಿದ್ರೆ ಹೋದೆ. ಬೆಳಗಿನ ಜಾವದಲ್ಲಿ ನವಿಲ ಮೇಲೆ ಕುಳಿತ ದಿವ್ಯ ಪುರುಷನೊಬ್ಬನು ನನ್ನ ಕನಸಿನಲ್ಲಿ ಕಾಣಿಸಿಕೊಂಡು, ಅಯ್ಯ, ಇಲ್ಲಿಯೇ ವಾಸ ಮಾಡಿಕೊಂಡಿರು,
ಎಲ್ಲಿಗೂ ಹೋಗಬೇಡ. ಊಟದ ಹೊತ್ತಿನಲ್ಲಿ ಈ ನಡುಮನೆಗೆ ಬಂದರೆ ಆಹಾರ ದೊರೆಯುತ್ತದೆ ಎಂದು ಹೇಳಿ ಮಾಯವಾದನು. ಇದು ಕುಮಾರಸ್ವಾಮಿಯಿಂದ ನಿರ್ಮಿತವಾದ ದಿವ್ಯ ಸ್ಥಾನವೆಂದು ತಿಳಿದುಕೊಂಡು ಹಾಗೆಯೇ ಮಾಡಿದೆ. ಊಟದ ಹೊತ್ತು ಬಂದಾಗ ಬಂಗಾರದ ತಟ್ಟೆಯಲ್ಲಿ ಹಾಲು, ತುಪ್ಪ, ಅನ್ನ ಮುಂತಾದ ದಿವ್ಯ ಭೋಜನವು ಆಕಾಶದಿಂದ ಇಳಿದು ಬಂತು. ನಾನು ಅಂದಿನಿಂದ ಇಲ್ಲೇ ಇದ್ದೇನೆ. ಕೇಳಿದ್ದೆಲ್ಲ ದೊರೆಯುತ್ತದೆ. ಹೆಂಡತಿ ಪರಿವಾರ ಮಾತ್ರ ಇಲ್ಲ. ಆದ್ದರಿಂದ ಈ ಯಂತ್ರದ ಜನಗಳನ್ನು ರಚಿಸಿದೆ. ಮರಗೆಲಸದವನಾದರೂ ರಾಜ ಲೀಲೆಯನ್ನು ನಡೆಸುತ್ತಿದ್ದೇನೆ ಎಂದನು. ನರವಾಹನದತನೂ ಗೋಮುಖನೂ ತೋಟದ ಬಾವಿಯಲ್ಲಿ ಸ್ನಾನ ಮಾಡಿ, ನಡುಮನೆಯಲ್ಲಿ ಊಟ ಮಾಡಿ, ಪಾನ ಮಾಡಿ, ತಾಂಬೂಲ ಹಾಕಿಕೊಂಡರು. ರಾತ್ರಿ ಕರ್ಪೂರಿಕೆಯ ಯೋಚನೆಯಲ್ಲಿ ನರವಾಹನದತ್ತನಿಗೆ ನಿದ್ರೆ ಬರದಿರಲು ರಾಜ್ಯಧರನು, ಏಕೆ ಚಿಂತಿಸುತ್ತೀಯೇ? ನಿನ್ನ ಪ್ರಿಯೆ ಲಭಿಸುತ್ತಾಳೆ. ಸತ್ವಶಾಲಿಗಳನ್ನು ಲಕ್ಷ್ಮಿಯು ತಾನಾಗಿಯೇ ಒಲಿಯುತ್ತಾಳೆ. ಇದು ನಾನು ಕಣ್ಣಾರೆ ಕಂಡದ್ದು ಎಂದು ಈ ಕಥೆಯನ್ನು ಹೇಳಿದನು. ಸುಖಧನನ ಕಥೆ. ನಾನು ಹಿಂದೆ ಹೇಳಿದ ಕಾಂಚೀರಾಜನ ಹತ್ತಿರ ಅರ್ಥಲೋಭನೆಂಬ ಪ್ರತೀಹಾರನಿದ್ದನು. ಅವನು ವ್ಯಾಪಾರವನ್ನು ಮಾಡುತ್ತಿದ್ದು ಆಳುಗಳನ್ನು ನಂಬದೆ ಅದಕ್ಕೆ ಮಾನಪರೆ ಎಂಬ ರೂಪವತಿಯಾದ ತನ್ನ ಹೆಂಡತಿಯನ್ನೇ ಬಿಡುತ್ತಿದ್ದನು. ಅವಳಿಗೆ ಅದು ಇಷ್ಟವಿರಲಿಲ್ಲ. ಆದರೆ ಅವಳ ರೂಪಿಗೂ ಮಧುರವಾದ ಮಾತಿಗೂ ಜನ ಬೆರಗಾಗಿ ಬರುತ್ತಾ ವ್ಯಾಪಾರ ಹೆಚ್ಚಲು ಅವಳು ಬಟ್ಟೆ ಬರೆಗಳನ್ನಲ್ಲದೆ ಆನೆ, ಕುದುರೆ, ರತ್ನ ಮುಂತಾದವುಗಳನ್ನೂ ವ್ಯಾಪಾರ ಮಾಡುವ ಹಾಗಾದಳು. ಗಂಡನಿಗೆ ಸಂತೋಷವಾಯಿತು. ಒಂದು ದಿನ ದೇಶಾಂತರದಿಂದ ಸುಖಧನ ಎಂಬ ದೊಡ್ಡ ವರ್ತಕನು ಬಂದನು. ಆಗ ಅರ್ಥಲೋಭನು ಹೆಂಡತಿಯನ್ನು ಕರೆದು, ಪ್ರಿಯೇ, ಆ ವರ್ತಕನು 20,000 ಕುದುರೆಗಳನ್ನೂ ಯಥೇಚ್ಛವಾದ ರೇಷ್ಮೆ ಬಟ್ಟೆಗಳನ್ನೂ ತಂದಿದ್ದಾನೆ. ನೀನು ಹೋಗಿ 5,000 ಕುದುರೆಗಳನ್ನೂ 10,000 ಜೊತೆ ಬಟ್ಟೆಯನ್ನೂ ಕೊಂಡುಕೊಂಡು ಬಾ. ನನ್ನ 5,000 ಕುದುರೆಗಳನ್ನೂ ಆ 5,000 ಕುದುರೆಗಳನ್ನೂ ರಾಜನಿಗೆ ಮಾರುತ್ತೇನೆ ಎಂದು ಹೇಳಿ ಕಳುಹಿಸಿದನು. ಅವಳು ಅದರಂತೆ ಬಂದು ಕುದುರೆಗಳನ್ನು ಆರಿಸಿಕೊಳ್ಳುತ್ತಿರಲು ಸುಖಧರನು ಅವಳ ರೂಪಿಗೆ ಆಸೆಪಟ್ಟು ಅವಳನ್ನು ಏಕಾಂತದಲ್ಲಿ ಕರೆದು, ನಿನಗೆ ಒಂದು ಬಟ್ಟೆಯನ್ನು ಕುದುರೆಯನ್ನು ನಾನು ದುಡ್ಡಿಗೆ ಮಾರುವುದಿಲ್ಲ. ಒಂದು ರಾತ್ರಿ ನನ್ನೊಡನೆ ಇರುವೆಯಾದರೆ 500 ಕುದುರೆಗಳನ್ನು 1,000 ಬಟ್ಟೆಗಳನ್ನು ಕೊಡುತ್ತೇನೆ ಎಂದನು. ಅದನ್ನು ಅವಳು ಗಂಡನಿಗೆ ತಿಳಿಸಿದಳು. ಅವನು, ಅಷ್ಟೊಂದು ಪ್ರತಿಫಲ ದೊರೆತರೆ ಅದರಲ್ಲಿ ತಪ್ಪೇನು? ಹೋಗು, ನಾಳೆ ಬೆಳಗ್ಗೆ ಬಾ ಎಂದನು. ಈ ಮಾನಗೆಟ್ಟ ಮಾತನ್ನು ಕೇಳಿ ಮಾನಪರೆಯು, ಹೆಂಡತಿಯನ್ನು ಮಾರಿಕೊಳ್ಳುವ ಈ ಹೀನ ಸತ್ವನಿಗೆ ಧಿಕ್ಕಾರವಿರಲಿ. ಇವನು ಲೋಭದಿಂದ ಹಾಳಾಗಿ ಹೋಗಿದ್ದಾನೆ. ಒಂದು ರಾತ್ರಿಗೆ 100 ಕುದುರೆಗಳನ್ನೂ 1000 ರೇಷ್ಮೆ ಮಡಿಗಳನ್ನೂ ಕೊಡುವ ಆ ಉದಾರಿಯೇ ನನ್ನ ಗಂಡನಾಗಲಿ ಎಂದುಕೊಂಡು ಅವನಲ್ಲಿಗೆ ಹೋದಳು. ಅವನು ಸಂತೋಷಗೊಂಡು ತಾನು ಮಾತನಾಡಿದಷ್ಟು ಕುದುರೆಯನ್ನೂ ಬಟ್ಟೆಯನ್ನೂ ಅವಳ ಗಂಡನಲ್ಲಿಗೆ ಕಳುಹಿಸಿದನು. ಅರ್ಥಲೋಭನು ಮರುದಿನ ಬೆಳಗ್ಗೆ ಅವಳನ್ನು ಕರೆತರಲು ಆಳುಗಳನ್ನು ಕಳುಹಿಸಿದನು. ಅವಳು, ನನ್ನನ್ನು ಮತ್ತೊಬ್ಬನು ಕೊಂಡಾಯಿತು, ಉಂಡಾಯಿತು. ಈಗ ಅವನೇ ಗಂಡ. ಮತ್ತೆ ಮೊದಲವನ ಹತ್ತಿರಕ್ಕೆ ಹೋದರೆ ಚೆನ್ನಾಗಿರುತ್ತದೆಯೇ? ನೀವೇ ಹೇಳಿ ಎಂದಳು. ಗಂಡನು ಬಲಪ್ರಯೋಗಿಸಿ ಅವಳನ್ನು ಕರೆತರಬೇಕೆಂದು ಯೋಚಿಸಿದನು. ಹರಬಲನೆಂಬ ಅವನ ಸ್ನೇಹಿತನು ಅದನ್ನು ನೋಡಿ, ಅಯ್ಯ, ಇದು ಸಾಧ್ಯವಿಲ್ಲ. ಅವನು ಧೀರ. ನಿನ್ನ ಹೆಂಡತಿಯು ಅವನ ಧಾರಾಳವನ್ನು ನೋಡಿ ಅವನಲ್ಲಿ ಅನುರಕ್ತಳಾಗಿದ್ದಾಳೆ. ಅವನು ಬಲಿಷ್ಠ, ಬಲವಾದ ಪರಿವಾರ ಇಟ್ಟುಕೊಂಡಿದ್ದಾನೆ. ನೀನು ಅವನ ಮೇಲೆ ಕೈ ಮಾಡಿ ಗೆಲ್ಲಲಾರೆ. ಹೆಂಡತಿಯನ್ನು ಮಾರಿಕೊಂಡೆಯಾ ಎಂದು ರಾಜನೂ ಕೋಪಗೊಂಡಾನು. ಆದ್ದರಿಂದ ಸುಮ್ಮನಿದ್ದು ಬಿಡು, ಹಗರಣ ಮಾಡಿಕೊಳ್ಳಬೇಡ ಎಂದು ತಡೆದನು. ಆದರೆ ಅವನು ಕೇಳಲಿಲ್ಲ. ಆಳುಗಳನ್ನು ಕಟ್ಟಿಕೊಂಡು ಹೋಗಿ ಸೋತು ಹಿಮ್ಮೆಟ್ಟಿ ರಾಜನಲ್ಲಿ ದೂರು ಕೊಟ್ಟನು. ರಾಜನು ಸುಖಧನನನ್ನು ಬಂಧಿಸಿ ಬಿಡಬೇಕೆಂದಿದ್ದನು. ಆಗ ಸಂಧಾನನೆಂಬ ಅವನ ಮಂತ್ರಿಯು, ಅವನನ್ನು ಹಿಡಿಯುವುದು ಸುಲಭವಲ್ಲ. ಅವನಿಗೆ 11 ಜನ ಸಹಾಯಕರಿದ್ದಾರೆ. 1,00,000ಕ್ಕೆ ಮೇಲ್ಪಟ್ಟು ಕುದುರೆ ಇದೆ. ನಿಜ ಸ್ಥಿತಿ ನಮಗೆ ಗೊತ್ತಿಲ್ಲ. ಏನೋ ಕಾರಣವಿಲ್ಲದೆ ಇದೆಲ್ಲ ನಡೆದಿರಲಾರದು. ಆದ್ದರಿಂದ ದೂತನನ್ನು ಕಳುಹಿಸಿ ಅವನು ಏನು ಹೇಳುತ್ತಾನೋ ಕೇಳೋಣ ಎಂದನು. ಅದರಂತೆ ದೂತನು ಹೋಗಲು ಮಾನಪರೆಯೇ
ಮುಂದೆ ಬಂದು ತನ್ನ ವೃತ್ತಾಂತವನ್ನೆಲ್ಲ ಹೇಳಿದಳು. ಅದನ್ನು ಕೇಳಿ ರಾಜನು ಅರ್ಥಲೋಭನೊಡನೆ ಸುಖಸಾಧನನ ಮನೆಗೆ ತಾನೇ ಬಂದನು. ಮಾನಪರೆಯು ನಮ್ರಳಾಗಿ ನಮಸ್ಕರಿಸಿ ತನ್ನ ವೃತ್ತಾಂತವನ್ನೆಲ್ಲ ನಿವೇದಿಸಿದಳು. ಅರ್ಥಪರನು ಸುಮ್ಮನಿದ್ದು ಸಮ್ಮತಿಯನ್ನು ವ್ಯಕ್ತಪಡಿಸಲು ರಾಜನು ಈಗೇನು ಮಾಡೋಣವೆಂದು ಅವಳನ್ನೇ ಕೇಳಿದನು. ಅವಳು, ಯಾವ ಕಷ್ಟವೂ ಇಲ್ಲದಿದ್ದ ಕಾಲದಲ್ಲಿ ನನ್ನನ್ನು ಅವನು ಮಾರಿಬಿಟ್ಟನು. ಅಂಥ ಕೈಲಾಗದ ಲುಬ್ಧನ ಹತ್ತಿರಕ್ಕೆ ನಾನು ಹೇಗೆ ಹಿಂದಿರುಗಿ ಹೋಗಲಿ ಎಂದು ಬಿಟ್ಟಳು. ರಾಜನು ಸರಿ ಎಂದನು. ರಾಜನ ಒಪ್ಪಿಗೆಯ ಮೇಲೆ ಅವರಿಬ್ಬರೇ ಯುದ್ಧಾಂಗಣಕ್ಕೆ ಇಳಿದು ಕುದುರೆಯ ಮೇಲೆ ಕೂತು ಹೋರಾಡಿದರು. ಅರ್ಥಲೋಭನು ಸೋತು ಅಸ್ಥಾವಸ್ಥೆಯನ್ನು ಹೊಂದಿದನು. ಆಳುಗಳು ಮನೆಗೆ ಕೊಂಡೊಯ್ದರು. ರಾಜನು ಸುಖಧನನನ್ನು ಅಭಿನಂದಿಸಿ ಅವನು ಒಪ್ಪಿಸಿದ ಕಾಣಿಕೆಯನ್ನು ಅವನಿಗೇ ಹಿಂದಕ್ಕೆ ಕೊಟ್ಟನು. ಅರ್ಥಲೋಭನ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡು ಅವನ ಸ್ಥಾನದಲ್ಲಿ ಮತ್ತೊಬ್ಬನನ್ನು ನೇಮಿಸಿಕೊಂಡನು. ಹೀಗೆ ಹೀನಸತ್ವರ ಹೆಂಡಿರು ಓಡಿ ಹೋಗುತ್ತಾರೆ, ಅವರ ಐಶ್ವರ್ಯವೂ ಹೋಗುತ್ತದೆ, ಸತ್ವಶೀಲರಿಗೆ ತಾವೇ ಒಲಿದು ಬರುತ್ತಾರೆ ಎಂದನು. ನರವಾಹನದತ್ತನಿಗೆ ನಿದ್ರೆ ಬಂತು. ಮರುದಿನ ಅವನೂ ಗೋಮುಖನೂ ರಾಜ್ಯಧರನ ವಿಮಾನದಲ್ಲಿ ಸಮುದ್ರವನ್ನು ದಾಟಿ ಕರ್ಪೂರ ಸಂಭವಕ್ಕೆ ಬಂದನು. ಅಲ್ಲಿ ಒಬ್ಬ ಅಡುಗೂಳಜ್ಜಿಯ ಮನೆಯಲ್ಲಿ ನಿಂತು, ಅಜ್ಜಿ, ಈ ಊರಿನ ರಾಜನು ಯಾರು? ಅವನಿಗೆಷ್ಟು ಮಕ್ಕಳು ಎಂದು ಕೇಳಿದರು. ಅವಳು, ಅಯ್ಯ, ಇಲ್ಲಿಯ ರಾಜನಿಗೆ ಕರ್ಪೂರಕನೆಂದು ಹೆಸರು. ಅವನಿಗೆ ಈಶ್ವರನ ಅನುಗ್ರಹದಿಂದ ಹುಟ್ಟಿದ ಕರ್ಪೂರಿಕೆ ಎಂಬ ಮಕ್ಕಳಿದ್ದಾಳೆ. ಅವಳಿಗೆ ಮದುವೆಯ ವಯಸ್ಸಾಗಿದೆ, ಆದರೆ ಮದುವೆಯನ್ನು ಒಲ್ಲಳು. ಅದೇಕೆ ಎಂದು ನನ್ನ ಮಗಳು ಕೇಳಲು ಅವಳು ಹೀಗೆಂದು ಹೇಳಿದಳು. ಕರ್ಪೂರಿಕೆಯ ಪೂರ್ವಜನ್ಮದ ಕಥೆ. ಸಖಿ, ಇದಕ್ಕೆ ಪೂರ್ವಜನ್ಮದ ಕಾರಣವಿದೆ. ನಾನು ಜಾತಿಸ್ಮರಳಾದ್ದರಿಂದ ಹೇಳುತ್ತೇನೆ ಕೇಳು. ಮಹಾಸಮುದ್ರದ ತೀರದಲ್ಲಿ ಒಂದು ದೊಡ್ಡ ಚಂದನದ ಮರವಿದೆ. ಅದರ ಹತ್ತಿರ ಪದ್ಮ ಸರೋವರವಿದೆ. ನಾನು, ನನ್ನ ಗಂಡ ರಾಜಹಂಸನೂ ಆ ಗಂಧದ ಮರದಲ್ಲಿ ಮನೆ ಮಾಡಿಕೊಂಡು ಇದ್ದೆವು. ಸಮುದ್ರವು ಉಕ್ಕಿ ಬಂದು ನನ್ನ ಮರಿಗಳನ್ನು ಕೊಚ್ಚಿಕೊಂಡು ಹೋಯಿತು. ನಾನು ಅಳುತ್ತಾ ಕುಳಿತಿರಲು ನನ್ನ ಗಂಡನು ಬಂದು, ಏಳು, ಹೋದ ಮಕ್ಕಳಿಗೆ ಏಕೆ ಅಳುತ್ತೀಯೇ? ಮತ್ತೆ ಆಗುತ್ತವೆ, ಜೀವ ಹೊಂದಿದ್ದರೆ ಯಾವುದೂ ಆಗುವುದಿಲ್ಲ ಎಂದು ಗದರಿಸಿದನು. ನನಗೆ ಈ ಗಂಡಸರು ಏನು ಕಲ್ಲು ಮನಸ್ಸಿನವರು, ಹೆಂಡತಿ ಮಕ್ಕಳಲ್ಲಿ ಸ್ವಲ್ಪವೂ ಅಂತಃಕರಣವಿಲ್ಲ. ಈ ಗಂಡನೂ ಬೇಡ, ಈ ಜನ್ಮವೂ ಬೇಡ. ಮುಂದಿನ ಜನ್ಮದಲ್ಲಿ ಜಾತಿಸ್ಮರಳಾದ ರಾಜಪುತ್ರಿಯಾಗುತ್ತೇನೆ ಎಂದು ಅಲ್ಲಿದ್ದ ಶಿವಲಿಂಗವನ್ನು ಪೂಜಿಸಿ ಧ್ಯಾನಿಸಿ ಸಮುದ್ರದಲ್ಲಿ ಬಿದ್ದುಬಿಟ್ಟೆ. ಅದರಂತೆ ಈಗ ಹೀಗೆ ಹುಟ್ಟಿದ್ದೇನೆ. ಗಂಡನು ಪೂರ್ವಜನ್ಮದಲ್ಲಿ ತೋರಿಸಿದ ಕಾಠಿಣ್ಯದ ನೆನಪಿರುವುದರಿಂದ ಈ ಜನ್ಮದಲ್ಲಿ ಯಾವ ಗಂಡಸಿನಿಂದಲೂ ಮನಸ್ಸಿಗೆ ಸಂತೋಷವಾಗುವುದಿಲ್ಲ. ಅದಕ್ಕೆ ಮದುವೆ ಬೇಕಿಲ್ಲ. ಇದರ ಮೇಲೆ ದೈವೇಚ್ಛೆ ಹೇಗಿದೆಯೋ ಎಂದಳು. ಮರುದಿನ ನರವಾಹನದತ್ತನು ಮಹಾವೃತಿಕನ ವೇಷವನ್ನು ಹಾಕಿಕೊಂಡು ಗೋಮುಖನೊಡನೆ ಅರಮನೆಯ ಮುಂದೆ ಹಾ ಹಂಸಿ, ಹಾ ಹಂಸಿ ಎಂದುಕೊಂಡು ಸುತ್ತಾಡುತ್ತಿದ್ದನು. ಅದನ್ನು ಚೇಟಿಯರು ಕರ್ಪೂರಿಕೆಗೆ ತಿಳಿಸಿದರು. ಅವಳು ಕುತೂಹಲದಿಂದ ಅವನನ್ನು ಕರೆಸಿ, ಏಕೆ ಹಾಗೆನ್ನುತ್ತಿದ್ದೆ ಎಂದು ಕೇಳಿದಳು. ಅದಕ್ಕೆ ಉತ್ತರವಾಗಿಯೂ ಅವನು ಹಾ ಹಂಸಿ ಎಂದನು. ಆಗ ಗೋಮುಖನು, ದೇವಿ, ಇದನ್ನು ನಾನು ಸೂಕ್ಷ್ಮವಾಗಿ ಹೇಳುತ್ತೇನೆ. ಪೂರ್ವಜನ್ಮದಲ್ಲಿ ಇವನು ಹಂಸನಾಗಿ ಸಮುದ್ರ ತೀರದ ಶ್ರೀಗಂಧದ ಮರದಲ್ಲಿ ಮನೆ ಮಾಡಿಕೊಂಡಿದ್ದನು. ಇವನ ಮಕ್ಕಳನ್ನು ಸಮುದ್ರವು ಕೊಚ್ಚಿ ಹಾಕಲು ಇವನ ಹೆಂಡತಿಯು ದುಃಖದಿಂದ ಸಮುದ್ರದಲ್ಲಿ ಬಿದ್ದು ಸತ್ತಳು. ನಾನು ಮುಂದಿನ ಜನ್ಮದಲ್ಲಿ ಜಾತಿಸ್ಮರನಾಗಿ ಹುಟ್ಟಿ ಅವಳನ್ನೇ ಮದುವೆಯಾಗುವಂತಾಗಲಿ ಎಂದು ಶಿವನನ್ನು ಪ್ರಾರ್ಥಿಸಿ ಅವನು ವಿರಹ ವ್ಯಥೆಯಿಂದ ಸಮುದ್ರದಲ್ಲಿ ದೇಹ ಬಿಟ್ಟನು. ಇವನು ವತ್ಸರಾಜನ ಮಗನಾಗಿ ಹುಟ್ಟಿದಾಗ ವಿದ್ಯಾಧರ ಚಕ್ರವರ್ತಿಯಾಗುತ್ತಾನೆ ಎಂದು ಆಕಾಶವಾಣಿಯಾಯಿತು. ಇವನ ತಂದೆ ಇವನಿಗೆ ಯುವರಾಜ ಪಟ್ಟ ಕಟ್ಟಿ ಮದನ ಮಂಚುಕೆ ರತ್ನಪ್ರಭೆ ಎಂಬವರನ್ನು ಮದುವೆ ಮಾಡಿದನು. ಆದರೂ ಇವನು ಆ ಹಂಸಿಯನ್ನು ನೆನೆದು ವ್ಯಥೆಪಡುತ್ತಿದ್ದಾನೆ. ಇವನು ಬೇಟೆಗೆಂದು ಬಂದಿದ್ದಾಗ ಒಬ್ಬ ಸಿದ್ಧ ತಾಪಸಿಯು ಕಂಡು
ಪೂರ್ವಜನ್ಮ ವೃತ್ತಾಂತವನ್ನು ತಿಳಿಸಿ, ಇವನ ಹಂಸಪತ್ನಿಯು ಈಗ ಕರ್ಪೂರಿಕೆಯಾಗಿದ್ದಾಳೆ, ಕರ್ಪೂರ ಸಂಭವಕ್ಕೆ ಹೋದರೆ ಅವಳನ್ನು ಪಡೆಯಬಹುದು ಎಂದು ತಿಳಿಸಿದಳು. ನಾವು ಹೊರಟು ಜೀವದ ಹಂಗು ತೊರೆದು 100 ಕಾಡುಗಳನ್ನು ದಾಟಿ ಸಮುದ್ರ ತೀರಕ್ಕೆ ಬಂದು ಅಲ್ಲಿ ಹೇಮಪುರದ ರಾಜ್ಯಧರಣ ವಿಮಾನದಲ್ಲಿ ಕುಳಿತು ಭಯಂಕರವಾದ ಸಮುದ್ರವನ್ನು ದಾಟಿ ಇಲ್ಲಿಗೆ ಬಂದೆವು. ಅದಕ್ಕೋಸ್ಕರವೇ ಹಾ ಹಂಸಿ ಎಂದುಕೊಂಡು ಭ್ರಾಂತನಾಗಿ ತಿರುಗುತ್ತಿದ್ದಾನೆ. ನಿನ್ನನ್ನು ಕಂಡು ಅವನ ಅಸಂಖ್ಯ ದುಃಖಗಳು ಕೊನೆಗೊಂಡಂತಾದವು ಎಂದನು. ಅವಳು, ಆಹಾ, ಆರ್ಯಪುತ್ರನಿಗೆ ನನ್ನಲ್ಲಿ ಇಷ್ಟು ಪ್ರೇಮವೇ, ನನ್ನ ವಿರಕ್ತಿ ವ್ಯರ್ಥ ಎಂದುಕೊಂಡು ಪ್ರೇಮದಲ್ಲಿ ಕರಗಿ ಹೋಗಿ ನರವಾಹನದತ್ತನನ್ನು ಸ್ನಾನಾದಿಗಳಿಂದ ಉಪಚರಿಸಿದಳು. ಅವಳ ತಂದೆಯು ಇದನ್ನು ತಿಳಿದು ಬಂದನು. ಎಲ್ಲ ಸಂಗತಿಗಳನ್ನೂ ಅರಿತು ಅವನು ಅವಳನ್ನು ಯಥಾವಿಧಿಯಾಗಿ ಮದುವೆ ಮಾಡಿಕೊಟ್ಟನು. ಕೆಲವು ದಿವಸಗಳ ಮೇಲೆ ನರವಾಹನದತ್ತನು ಕೌಶಾಂಬಿಗೆ ಹೋಗೋಣ ಎನ್ನಲು ಕರ್ಪೂರಿಕೆಯು, ನಿನ್ನ ವಿಮಾನವು ಚಿಕ್ಕದು, ನಮ್ಮಲ್ಲಿ ಪ್ರಾಣಧರನೆಂಬ ಯಂತ್ರ ವಿಮಾನಕಾರನಿದ್ದಾನೆ, ಅವನಿಂದ ಒಂದು ದೊಡ್ಡ ವಿಮಾನವನ್ನು ಮಾಡಿಸುತ್ತೇನೆ ಎಂದು ಅವನಿಗೆ ಹೇಳಿ ಕಳುಹಿಸಿದಳು. ಅವನೇ ರಾಜ್ಯಧರಣ ಅಣ್ಣನೆಂದು ಗೊತ್ತಾಯಿತು. ಅವನು ಮಾಡಿಕೊಟ್ಟ ವಿಮಾನದಲ್ಲಿ ನರವಾಹನದತ್ತನೂ ಅವನ ಹೆಂಡತಿಯೂ ದಾಸಿಯರೂ ಗೋಮುಖನೂ ಹೊರಟರು. ಪ್ರಾಣಧರನೇ ವಿಮಾನವನ್ನು ನಡೆಸಿ ಹೇಮಪುರದ ಮಾರ್ಗವಾಗಿ ಕೌಶಾಂಬಿಗೆ ಕರೆತಂದು ಬಿಟ್ಟನು. ಬೇಟೆಗೆಂದು ಹೋಗದವನು ತಾಪಸಿಯ ಮಾತು ಕೇಳಿ ಯಾರದೋ ವಿಮಾನದಲ್ಲಿ ಸಮುದ್ರವನ್ನು ಹಾರಿ ಅಲ್ಲಿ ಹೊಸ ಹೆಂಡತಿಯೊಬ್ಬಳನ್ನು ಮದುವೆಯಾಗಿ ಮತ್ತೊಬ್ಬನ ವಿಮಾನದಲ್ಲಿ ಊರಿಗೆ ಹಿಂದಿರುಗಿ ಬರೋಣವೆಂದರೆ ಆಶ್ಚರ್ಯವಲ್ಲವೇ? ವಿಧಿಯು ಭವ್ಯರಾದವರಿಗೆ ಶುಭ ಪರಂಪರೆಗಳನ್ನು ಸಾಧಿಸಿಕೊಡುವ ಭಾರವನ್ನು ತಾನೇ ಹೊತ್ತುಕೊಳ್ಳುತ್ತಾನೆ ಎಂದು ಎಲ್ಲರೂ ಸಂತೋಷವನ್ನೂ ಆಶ್ಚರ್ಯವನ್ನೂ ಪಡೆದರು. ಊಟವಾದ ಮೇಲೆ ಪ್ರಾಣಧರನು ಹುಡುಗಿಯನ್ನು ಗಂಡನ ಮನೆಯಲ್ಲಿ ಬಿಟ್ಟು ಬೇಗ ಹಿಂದಿರುಗಿ ಬಾ ಎಂದು ರಾಜನು ಹೇಳಿದ್ದಾನೆ. ನಾನು ಸುಖವಾಗಿ ತಲುಪಿದ ವರ್ತಮಾನವನ್ನು ಕೊಡಬೇಕು. ಕರ್ಪೂರಿಕೆಯು ಒಂದು ಕಾಗದ ಬರೆದು ಕೊಡಲಿ, ನಾನು ಈಗಲೇ ಹೊರಡುತ್ತೇನೆ ಎಂದನು. ಅವಳು, ತಂದೆಯೇ, ನನ್ನ ವಿಚಾರದಲ್ಲಿ ಚಿಂತೆ ಪಡಬೇಡ. ಒಳ್ಳೆಯ ಗಂಡನ ಕೈ ಹಿಡಿದು ಅವನ ಮನೆಯಲ್ಲಿ ಸುಖವಾಗಿದ್ದೇನೆ. ಮಹಾಸಾಗರದಲ್ಲಿ ಹುಟ್ಟಿದ ಲಕ್ಷ್ಮಿಯು ಪುರುಷೋತ್ತಮನನ್ನು ಸೇರಲಿಲ್ಲವೇ ಎಂದು ತನ್ನ ಕೈಬರಹದಲ್ಲಿಯೇ ಪತ್ರ ಬರೆದು ಕೊಟ್ಟಳು. ಪ್ರಾಣಧರನೂ ಅವನೊಡನೆ ಬಂದಿದ್ದ ಪ್ರತಿಹಾರನೂ ಸನ್ಮಾನಿತರಾಗಿ ವಿಮಾನ ಹತ್ತಿ ಕರ್ಪೂರ ಸಂಭವ ನಗರಕ್ಕೆ ಬಂದರು. ಕರ್ಪೂರಕ ರಾಜನು ಮಗಳ ಪತ್ರವನ್ನು ಓದಿ ಸಂತೋಷಗೊಂಡನು. ಕೆಲವು ದಿನಗಳ ಮೇಲೆ ಪ್ರಾಣಧರನು ರಾಜನ ಅಪ್ಪಣೆಯನ್ನು ಪಡೆದು ತನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಕೌಶಾಂಬಿಗೆ ಹೋಗಿ ನೆಲೆಸಿದನು. ನರವಾಹನದತ್ತನು ಅವನಿಗೆ ತನ್ನ ಮನೆಯ ಹತ್ತಿರವೇ ಒಂದು ಮನೆ ಮಾಡಿಸಿಕೊಟ್ಟು ಹಿರಿಯ ಉದ್ಯೋಗವನ್ನು ಕೊಡಿಸಿದನು. ರತ್ನಪ್ರಭಾ ಮದನ ಮಂಚುಕೆಯರ ಜೊತೆಗೆ ಈಗ ಕರ್ಪೂರಿಕೆಯೂ ಒಬ್ಬಳಾದಳು. ರಾಜಪುತ್ರನು ಅವರೆಲ್ಲರೊಡನೆಯೂ ಸುಖವಾಗಿದ್ದನು. ರತ್ನಪ್ರಭಾಲಂಬಕ ಮುಗಿಯಿತು. ಶ್ರೀರಸ್ತು.